ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೋನಿಶಾ ವ್ಲಾಗ್. ಇವಾಗ ನಾವು ನಮ್ಮ ಶಾಪಲ್ಲಿ ಫಸ್ಟ್ ಟೈಮ್ ದಸರಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ದಸರಾಗೆ ಇಡೋದಕ್ಕೆ ಗೊಂಬೆಗಳನ್ನ ನೋಡ್ಕೊಂಡು ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ 2 o'clock ಆಗಿದೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ಗೊಂಬೆ ಸಿಗುತ್ತೆ, ಯಾವ ಥರ ಸೆಲೆಬ್ರೇಷನ್ ಮಾಡ್ಬೋದು, ನಾನು ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಹೋಗ್ತಾ ಇದ್ದೀವಿ. ಏನು ಹೇಳ್ತೀರಾ? ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇವಾಗ ಶಾಪಲ್ಲಿ ಇದ್ದೀವಿ. ಇಲ್ಲಿ ವೆರೈಟೀಸ್ ಗೊಂಬೆ ಮಾತ್ರ ಅಲ್ಲ, ವೆರೈಟಿ ಐಸ್ ಕ್ರೀಮು, ವೆಜಿಟೇಬಲ್ಸು, ಫ್ರೂಟ್ಸು, ಕೋಟು ಎಲ್ಲ ಇದೆ. ಇವಾಗ ಇದನ್ನು ಏನಂತಾರೆ? ಬಾಳೆಹಣ್ಣು ಅಂತಾರೆ. ಆದರೆ ಇಲ್ಲಿ ಕಾಯಿ ಕೂಡ ಇದೆ. ಹೌದು. ಮತ್ತು ಇಲ್ಲಿ ವಾಟರ್ ಮಿಲನ್ ಇದೆ. ಇಲ್ಲಿ ಪೀಸ್ ಮಾಡಿರೋ ವಾಟರ್ ಮಿಲನು. ಇದೇನು? ಅದು ಬೆಂಡೆಕಾಯಿ. ಇದು ಅದು ಮೆಣಸಿನ್ಕಾಯಿ. ಹಣ್ಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ. ಇದು ಅದು ಗೊತ್ತಿಲ್ಲ. ಬೀನ್ಸ್. ಇದು ಡ್ರಮ್ಸ್ಟಿಕ್ಕು, ನುಗ್ಗೆಕಾಯಿ. ಇದು ನೀವು ಈ ಥರ ಗೊಂಬೆನ ಎಲ್ಲಾದರೂ ನೋಡಿರ್ತೀರಾ? ಈ ಥರ ವೆಜಿಟೇಬಲ್ಸು. ಇದು ಬಾಳೆಕಾಯಿ ಹೂವು, ಮತ್ತು ಇದು ಕ್ಯಾರೆಟು, ಇದು ಸೌತೆಕಾಯಿ, ಶುಂಠಿ. ಇದು ನೋಡಿ, ಗುಂಡು ಮೆಣಸಿನ ಹಣ್ಣು. ಇದು ಅದಿಲ್ಲಿ ಫಸ್ಟ್ ಇದು ತೋರಿಸ್ಬಿಡು. ಇದೆಲ್ಲ ತೋರಿಸಿದ? ಹಾಂ, ಕ್ಯಾರೆಟು. ಇದು ತೋರಿಸ್ತೆ. ಇದು ಬಾಳೆಹಣ್ಣು, ಇದು ಬಾಳೆಕಾಯಿ. ಹಣ್ಮೆಣ್ಸಿನ್ಕಾಯಿ ಏನೋ ಗೊತ್ತಿಲ್ಲ. ಬದನೆಕಾಯಿ ಈ ಥರ. ಕಡಲೆಕಾಯಿ. ಇದು ಕಡಲೆಕಾಯಿ. ಇದು ಹಸಿಮೆಣ್ಸಿನ್ಕಾಯಿ. ಇದು ವಾಟರ್ ಮೆಲನ್ನು ಕಟ್ ಮಾಡಿರೋದು. ಈ ಥರ ಇಷ್ಟೆಲ್ಲ ಇದ್ದಾವೆ. ಒಣಮೆಣ್ಸಿನ್ಕಾಯಿ, ಹಣ್ಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, 3 ಥರ ಮೆಣ್ಸಿನ್ಕಾಯಿ ಇದ್ದಾವೆ ಇಲ್ಲಿ. ಆಮೇಲೆ ಅಲ್ಲಿ ಗುಂಡು ಮೆಣಸಿನ್ಕಾಯಿ. ವೆರೈಟಿ ಮೆಣಸಿನ್ಕಾಯಿಗಳಿವೆ ಇಲ್ಲಿ. ಇದೇನಿದು? ಇದು ಮೆಣಸಿನ್ಕಾಯಿ. ಆದರೆ ಇದೇನು ಮೆಣಸಿನ್ಕಾಯಿ ಗೊತ್ತಿಲ್ಲ. ಇದೇನಿದು? ನಂಗೆ ಗೊತ್ತಿಲ್ಲ. ಎಷ್ಟು ನೀಟಾಗಿ. ಸೊ ಇಷ್ಟೆಲ್ಲ ಇದೆ ಇಲ್ಲಿ. ಇನ್ನೂ ಇದ್ದಾವೆ. ಅನ್ಬಾಕ್ಸಿಂಗ್ ಮಾಡ್ತಾ ಬರೀ ವೆಜಿಟೇಬಲ್ಸ್ ಅಷ್ಟೇ. ಐಸ್ ಕ್ರೀಮು, ವೆರೈಟಿ ಐಸ್ ಕ್ರೀಮು, ಮತ್ತೆ ಒಂದು ಫುಟ್ಬಾಲ್ ಕೋರ್ಟ್ ಇದೆ ಇಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇದನ್ನೆಲ್ಲ ದಸರಾಗೆ ಇಡ್ತಾರಂತೆ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ನಾವು ಯಾರೂ ದಸರಾ ಗೊಂಬೆಗಳನ್ನ ಕೂರಿಸಲ್ಲ. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲ ಇದನ್ನೆಲ್ಲ ಕೂರಿಸ್ತಾರೆ ಅಂತ. ಐಸ್ ಕ್ರೀಮ್ ಇದೆ ಇಲ್ಲಿ. ಅದು ಬಿಟ್ಟರೆ ಮನೆ. ಇದೊಂದು ಸಣ್ಣ ಕಾನ್ಸೆಪ್ಟು, ತುಂಬ ಚೆನ್ನಾಗಿದೆ. ಹಸು ಮತ್ತು ಬಾವಿ, ಕೋಳಿಗಳು, ಮನೆ, ಮತ್ತು ಅಲ್ಲೊಂದು ಪುಟ್ಟ ದೇವರು, ಅದಕ್ಕೆ ಪೂಜಾರಿ, ಸಣ್ಣ ಗುಡಿಸ್ಲು ಮನೆಗಳು. ಈ ಥರದೊಂದು ಪುಟ್ಟ ಕಾನ್ಸೆಪ್ಟ್ ಇದೆ ಇಲ್ಲಿ. ಯಾರು ಸ್ನಾನ ಮಾಡ್ಕೊತಾ ಇದ್ದಾರೆ. ಸೊ ಇದೆಲ್ಲ ಪುಟ್ಟ ಮನೆಗಳು. ಮನೆ ಒಳಗಡೆ ಸ್ನಾನ ಮಾಡ್ಕೊತಾ ಇದ್ದಾರೆ. ಈ ಥರ ಕಾನ್ಸೆಪ್ಟ್ ಇದೆ ಇಲ್ಲಿ. ಇದು ದಸರಾ ಗೊಂಬೆಗಳು. ಈ ಥರ ಎಲ್ಲ ಇದ್ದಾವೆ ಗೊಂಬೆಗಳು ಇಲ್ಲಿ ನೋಡ್ಬೋದು. ತುಂಬ ವೆರೈಟೀಸ್ ಆಫ್ ಗೊಂಬೆಗಳು ಇಲ್ಲಿದ್ದಾವೆ. ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿದ್ರೆ, ಬಿಕಾಸ್ ನಾವು ಯಾವತ್ತೂ ಕೂರಿಸ್ತಾ ಇರೋದ್ರಿಂದ ನನಗೆ ಗೊತ್ತಿಲ್ಲ ಇದು ಯಾವ್ಯಾವ ಗೊಂಬೆಗಳು. ಏನೇನು ದೇವ್ರುಗಳಾದರೆ ಹೇಳ್ಬೋದು, ಆದರೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ನು ಇಲ್ವಂದರೆ ಇದೇನೋ ಇಲ್ಲೊಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಅಲ್ಲೆಲ್ಲ ಡ್ಯಾನ್ಸ್ದು, ಸಂಗೀತದ್ದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಇದು ಮೇ ಬಿ ಕುಂಭಕರ್ಣ ಅನಿಸುತ್ತೆ, ಗೊತ್ತಿಲ್ಲ. ಇಲ್ಲಿ ಒಂದು ಪಾನಿಪುರಿ ಕಾನ್ಸೆಪ್ಟ್ ಇದೆ, ತೋರಿಸ್ತೀನಿ ನನಗೆ. ರಾಶಿಗಳು ಕೂಡ ಇದ್ದಾವೆ ಇಲ್ಲಿ. ರಾಶಿಗಳನ್ನೂ ಕೂರಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಪಾನಿಪುರಿ ಕಾನ್ಸೆಪ್ಟ್ ಅಂತ. ಸೊ ಪಾನಿಪುರಿ ಕಾನ್ಸೆಪ್ಟ್ ಇದೆ ಇಲ್ಲಿ. ರಾಮಾಯಣದ ಕಾನ್ಸೆಪ್ಟ್ ಇದೆ, ಗೊತ್ತಿಲ್ಲ. ಇದು ನಿಮ್ಗೆ ಗೊತ್ತಿದೆಯಲ್ಲ, ಜಗನ್ನಾಥ, ಪೂರಿ ಜಗನ್ನಾಥರ ದೇವರು ಗೊಂಬೆ. ಅಷ್ಟಕ್ಕೆ ಮುಗಿತು. ಅಲ್ಲಿ ಮೇಲೆಲ್ಲ ಇದು ಬೇಬಿ ಶವರ್ ಮಾಡೋದು ಸೆಟ್.
ಸೆಟ್ಟಿಗೆ ಏನಿದೆ ಅಂತ ತೋರಿಸ್ತೀನಿ. ಇದು ಬಂದು ಪಗಡೆ ಆಟ ಆಡೋದು. ಆಗಿನ ಕಾಲದಲ್ಲಿ ಪಗಡೆ ಆಡ್ತಾ ಇದ್ವಿ. ಸೊ ನೆಕ್ಸ್ಟ್ ಏನಿದೆ ಓಪನ್ ಮಾಡೋಣ. ವಾವ್, ಶಿವ ಎಷ್ಟು ಚೆನ್ನಾಗಿದೆ ನೋಡಿ ಶಿವ. ಇದು ಗಂಗೆ ಮತ್ತೆ ಹಾವು ಶಿವ. ನೆಕ್ಸ್ಟು ಬೇಬಿ ಶಾರ್ಕ್ ಅನ್ಸುತ್ತೆ. ಇದೇನಿದು ಗೊಂಬೆ ಇದು. ಇದು ಲಿಚ್ಚಿ, ಇದೇನೋ ಲಿಚ್ಚಿ ಗೊತ್ತಿಲ್ಲ, ಇದೇನೋ ಲಿಚ್ಚಿ ಗೊತ್ತಿಲ್ಲ. ನಾವು ಬುಕ್ ಮಾಡ್ಕೊಂಡಿರೋದು ಲಿಚ್ಚಿ ಲೈಟ್. ಫಸ್ಟ್ ಚೆರಿ ಇದೆ, ಇದೇನು ಲಿಚ್ಚಿನ ಫ್ರೂಟ್ಸ್ ಎಲ್ಲ ಇದೆ ಒಳಗಡೆ. ಫಸ್ಟ್ ಟೈಮ್ ಏನೋ ಅದು ನಂದು, ಇದು ನಿಮ್ಮದು. ನಾನೀಗ ಅನ್ಬಾಕ್ಸ್ ಮಾಡ್ತಿರೋದು ಇನ್ನೂ ಸರಿ ಸ್ಮಾಲ್ ರಾಮನ ಸೆಟ್. ಓಕೆನಾ? ಸೊ ಇದು ರಾಮ, ಸೀತೆ ಎಲ್ಲೋ ಇಲ್ಲದಲ್ಲ, ಇದು ಸೀತೆ. ಓಕೆ, ಇದು ರಾಮ, ಇದು ಸೀತೆ, ಇದು ಆಂಜನೇಯ. ಇದೇನು ಬರುತ್ತೋ ಇದ್ರ ಹೆಸರು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಲಕ್ಷ್ಮಣ ಮೇಬಿ ಕರೆಕ್ಟ್. ಇದು ಲಕ್ಷ್ಮಣ. ಐಸ್ ಕ್ರೀಮ್ ತಿನ್ನಲ್ಲ, ಸೊ ಮೆಮೊರಿ ಲಾಸ್ ಆಗ್ತಿತ್ತು. ಅದು ಏನೇನು ಐಸ್ ಕ್ರೀಮ್ ವಿಚಿತ್ರವಾಗಿತ್ತು. ಸೊ ಈ ಸೆಟ್ನ ನಾವು ಸೈಡಲ್ಲಿ ಇಟ್ಕೊಂಡು, ಇದು ಸೆಟ್ಟು ಇಲ್ಲಿ 20 ಇದೆ. 22 ಸೆಟ್ಸ್ ಇದೆ. ಸೇಮ್ ಸೆಟ್ಟು. ಇದೆಲ್ಲ ಸೇಮ್ ಸೆಟ್ ರಿಪೀಟ್ ಆಗುತ್ತೆ. ಓಕೆನಾ? ಇನ್ನೊಂದು ಓಪನ್ ಮಾಡಿ. ಇದೊಂದು ರ್ಯಾಂಡಮಾಗಿ ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಇದರಲ್ಲಿ ಏನಿದೆ ಅಂತ. ಪ್ಯಾಕಿಂಗ್ ಒಳಗಡೆ ಪ್ಯಾಕಿಂಗ್. ಓಕೆ, ಸೇಮ್ ಸೆಟ್. ಸೊ ರಾಮ ಸೀತೆ ಸೇಮ್ ರಿಪೀಟ್ ಆಗಿದೆ. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಅಷ್ಟೇ.